ಯಾಕಮ್ಮ ನಾನು ನೋಡಬಾರ್ದಾ? ಹಾಗೇನಿಲ್ಲ ಮ್ಯಾಮ್, ಅದು ಅಮ್ಮ ಅವ್ರು ಆ ಥರ ಪರಿಸ್ಥಿತಿನಲ್ಲಿದ್ದಾಗ ನಾವು ನೋಡೋದು ಸರಿಯಲ್ಲ. ಬನ್ನಿ ಹೋಗೋಣ. ಇರಲಿ ಶಿವಾನಿ, ನಾನು ಇಲ್ಲಿಂದನೇ ನೋಡ್ತೀನಿ. ನಾವೇನು ಹೊರಡ್ತೀವಿ. ಸರಿ ಮ್ಯಾಮ್. ಟೇಕ್ ಕೇರ್ ರಾಣಿ. ರಾಣಿ ಚಿಕ್ಕ ಹುಡುಗಿ, ಅವಳು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಕಣ. ದೇವರು ಅವಳಿಗೆ ಯಾಕೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ. ಹೌದತ್ತೆ, ಯಾವಾಗಲೂ ಅಮ್ಮ ಬೇಕು ಅಂತ ಕೊರಗ್ತಿದ್ಲು. ಅವ್ರ ಅಪ್ಪನ ಮುಖದಲ್ಲಿ ಅಮ್ಮ ನೋಡ್ಕೊಂಡು ಖುಷಿ ಪಡ್ತಿದ್ಲು. ಆದರೆ ಈಗ ಅವ್ರಿಗೆ ಹೀಗಾಗಿದೆ. ಏನಾಗುತ್ತೋ ಏನೋ. ರಾಣಿ ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಯಾಕೆ ಹೀಗೆ ಕಷ್ಟ ಕೊಡ್ತಿದ್ದಾನೋ ದೇವರು. ಅಮ್ಮ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಮತ್ತೇನಾದರೂ ನಿಮ್ಮ BP ಹೆಚ್ಚು ಕಡಿಮೆ ಆದರೆ? ಅದೇ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಂಕಲ್ ಬೇಗ ಹುಷಾರಾಗ್ತಾರೆ. ಏನೋ ರಾಜ ಇದು, ಇದೀಗ ತಾನೇ ರಾಣಿ ಕಷ್ಟ ಆಗ್ತಿದೆ ಅಂತ ನೀನೇ ಟೆನ್ಷನ್ ಮಾಡ್ಕೋತಿದ್ದೆ. ಈಗ ನೋಡಿದ್ರೆ ಹೀಗೆ ಮಾತಾಡ್ತೀಯಾ? ಅತ್ತೆ, ನಾವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಹಾಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಮ್ಮ ಒಂದು ನಿಮಿಷ ಬರ್ತೀನಿ. ಎಲ್ಲಿಗಮ್ಮ? ಸರಿ, ಬೇಗ ಬಾ. ಅತ್ತೆ, ನಾವು ಹೋಗೋಣ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಬನ್ನಿ. ನೀವು ಹೇಳಿದ ಹಾಗೆ ಮಾಡಿದ್ದೀನಿ. ಈಗೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಡಾಕ್ಟರ್, ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ. ನೀವೇನಾದರೂ ಇವತ್ತು ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳದೇ ಇದ್ದಿದ್ರೆ ನಮ್ಮ ಚಿಕ್ಕಮ್ಮ ಮಾವ ಸೇರಿ ಆಸ್ತಿ ವಿಷಯವಾಗಿ ಅಮ್ಮನಿಗೆ ಟಾರ್ಚರ್ ಕೊಡ್ತಿದ್ರು. ದಿನ ಬೆಳಗಾದರೆ ನಮ್ಮ ಮನೆಯಲ್ಲಿ ಆಸ್ತಿ ವಿಷಯಕ್ಕೆ ಜಗಳ ಆಗ್ತಿತ್ತು. ಅಮ್ಮ ತುಂಬಾ ಅಳ್ತಿದ್ರು. ಅದನ್ನು ನೋಡಿ ನಂಗೆ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಈ ಥರ ಪ್ಲ್ಯಾನ್ ಮಾಡಿದೆ. ನೀವು ನನಗೆ ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಡಾಕ್ಟರ್. ಇಟ್ಸ್ ಓಕೆ. ಒಬ್ಬ ಡಾಕ್ಟ್ರಾಗಿ ನಾನು ಮಾಡಿದ ತಪ್ಪು. ಆದರೆ ಮಾನವೀಯತೆಯ ದೃಷ್ಟಿಯಿಂದ ನಾನು ನಿಮ್ಮ ಸಹಾಯ ಮಾಡಿದ್ದೀನಿ. ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಡಾಕ್ಟರ್. ಬರ್ತೀನಿ. ಆಯಿತು. ಪಾಪ ಡಾಕ್ಟರ್, ನನ್ನ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಬಕ್ರ ಆಗ್ಬಿಟ್ಟ.